ಅಪ್ಪ, ನಂಗೊಂದು ಸಣ್ಣ ಅನುಮಾನ. ಈ ಪೂಜೆನ ನಾನೇ ಮಾಡಬೇಕಾ? ಬಂಧಗಳು ಕೇವಲ ರಕ್ತದಿಂದ ಮಾತ್ರ ಬೆಸೆಯಲ್ಲ ದುರ್ಗಾ. ತಾಯ್ತನ ಜನ್ಮ ಜನ್ಮಾಂತರದ ಋಣಾನುಬಂಧ, ಜನ್ಮ ಜನ್ಮಾಂತರದ ಋಣಾನುಬಂಧ. ಹಿತಾಳ ತಾಯಿಯ ಸ್ಥಾನ ನೀನು. ಪೂಜೆ ನೆರವೇರಿಸುವುದು ನಿನ್ನ ಕರ್ತವ್ಯ. ಅವಳ ಪಾಲಿನ ಕತ್ತಲೆಗೆ ನಿನ್ನ ಭಕ್ತಿಯ ಬೆಳಕು, ನಿನ್ನ ಭಕ್ತಿಯ ಬೆಳಕು. ಆ ದೇವಿಯ ಅನುಗ್ರಹಕ್ಕೆ ನಿನ್ನ ಸೇವೆ ಅಗತ್ಯ. ಜಪ, ಹೆಜ್ಜೆ ನಮಸ್ಕಾರ, ಪರಿಹಾರ. ಜಪ, ಹೆಜ್ಜೆ ನಮಸ್ಕಾರ, ಇದಕ್ಕೆ ಪರಿಹಾರ. ಪ್ರತಿ ಹೆಜ್ಜೆಗೂ ದೇವಿಯ ನಾಮಸ್ಮರಣೆ. ಒಮ್ಮೆ ಪೂಜೆಯ ಸಂಕಲ್ಪ ಪ್ರಾರಂಭ, ಯಾವುದೇ ಕಾರಣಕ್ಕೂ ಯಾರೇ ಅಡ್ಡ ಬಂದರೂ ಪೂಜೆ ಅರ್ಧಕ್ಕೆ ನಿಲ್ಲಿಸಕೂಡ್ದು. ನಿಲ್ಲಿಸಿದ್ರೆ ಈ ಪೂಜೆ ವಿಫಲ, ನಿನ್ನ ಪ್ರಯತ್ನ ವಿಫಲ. ದುರ್ಗಾ, ನಿನ್ಗೆ ಆ ತಾಯಿ ಮೇಲೆ ಕೋಪ ಇದೆ ಅಂತ ಗೊತ್ತು. ಆದ್ರೆ ಈಗ ಆ ಕೋಪನ ತೋರಿಸೋ ಸಮಯ ಅಲ್ಲ. ನಮ್ಗೀಗ ಹಿತ ಪ್ರಾಣ ಉಳಿಸ್ಕೊಳ್ಳೋದು ಮುಖ್ಯ. ಅದಕ್ಕೆ ಪ್ಲೀಸ್ ನಿನ್ ಕೋಪನ ಪಕ್ಕಕ್ಕಿಡು. ಅಕ್ಕ, ನಾನೆಲ್ಲಿ ಸೇವೆ ಮಾಡಲ್ಲ ಅಂದೆ. ಪುಟ್ ಮೇಡಮ್ ಮುಂದೆ ನಂಗಿದು ಯಾವುದು ದೊಡ್ಡದಲ್ಲ ಅಕ್ಕ. ಪುಟ್ ಮೇಡಮ್ ಸರಿ ಹೋಗ್ತಾಳೆ ಅಂತ ಅಂದ್ರೆ ಯಾವ ಸೇವೆ ಮಾಡೋಕ್ಕೂ ತಯಾರಾಗಿದ್ದೀನಿ. ಸರಿ, ಹಾಗಿದ್ರೆ ಇನ್ ಟೈಮ್ ವೇಸ್ಟ್ ಮಾಡೋದು ಬೇಡ. ನಮ್ಮ ಹತ್ರ ಟೈಮ್ ತುಂಬಾ ಕಮ್ಮಿ ಇದೆ. ನಾನು ತಕ್ಷಣ ಮನೆಗೆ ಹೋಗಿ ಹಿತ ಆತ್ಮನ ತನ್ನ ದೇಹಕ್ಕೆ ಸೇರ್ಕೊಳ್ಳೋದಕ್ಕೆ ಒಪ್ಪಿಸ್ತೀನಿ. ನೀನು ಪೂಜೆ ಕಡೆ ನೋಡ್ಕೊ. ಸರಿ ಅಕ್ಕ, ನೀನು ಹೊರಡು, ನಾನೆಲ್ಲ ನೋಡ್ಕೋತೀನಿ. ದುರ್ಗಾ, ನಾನು ನಿನ್ನ ಜೊತೆ. ನಿನ್ನ ಪೂಜೆಯ ಪ್ರತಿ ಹೆಜ್ಜೆ, ಪ್ರತಿ ಮಂತ್ರ ಜಪ ನಾನು ನಿನಗೆ ಮಾರ್ಗದರ್ಶನ. ನಿನ್ನ ಹೆಜ್ಜೆಯ ದಾರಿ ಸುಗಮ ಅಲ್ಲ. ಗಮನ ಇರಲಿ, ಗಮನ ಮುಖ್ಯ. ಗಮನ ಇರಲಿ. ಸರಿಯಪ್ಪ, ನೀನು ಹೇಳ್ದಾಗೆ ಆಗ್ಲಿ. ನಾನು ಹೋಗಿರ್ತೀನಿ. ಏನೇ ಆದ್ರೂ ಆ ಮರಿ ದೆಬ್ಬಕ್ ಮಾತ್ರ ಸರಿಯಾಗಿದೆ. ಇವಾಗೇನೋ ಕೋಮಾದಲ್ಲಿದ್ದಾಳೆ. ಹಾಗೇ ಶಿವನ್ ಪಾದ ಸೇರ್ಕೊಂಡ್ಬಿಟ್ರೆ ಇನ್ನೂ ನೆಮ್ಮದಿಯಾಗಿರತ್ತೆ. ಈಗಂತ ಅವಳು ಹಾರಾಟ ಕಿರ್ಚಾಟ ಇಲ್ದೆ ಸದ್ಯಕ್ಕೆ ನಾನಂತೂ ತುಂಬಾ ನೆಮ್ಮದಿಯಾಗಿದ್ದೀನಪ್ಪ. ಈ ನನ್ನ ನೆಮ್ಮದಿಗೆ ಯಾರ ದೃಷ್ಟಿನೂ ಬೀಳದೆ ಶಾಶ್ವತವಾಗಿ ಹೀಗೆ ಇರೋ ಹಾಗಾಗ್ಲಪ್ಪ. ಆ ಪಿಳ್ಳೆ ನನ್ಗೇನ್ ಕಡಿಮೆ ಕಾಟ ಕೊಟ್ಟಿದ್ದಾಳ? ಬೇಕು ಅಂತ ಬಂದು ನನ್ನನ್ನು ಕೆಣ್ಕೊಳು. ಚೂರು ಭಯನೂ ಇಲ್ಲ, ಭಕ್ತಿನೂ ಇಲ್ಲ. ಅದು ಅಲ್ಲದೆ ವಯಸ್ಸಿಗೆ ಮೀರಿರೋ ಮಾತುಗಳು ಬೇರೆ. ಈ ತಮ್ಮು ರೇಂಜ್ ಏನು ಅಂತ ಗೊತ್ತಿಲ್ಲದೆ ಬಾಯ್ ಪಡ್ಕೊಂಡು ಬಾಯ್ ಬಂದಂಗ ಮಾತಾಡೋಳು. ಈಗ ಮಾತಾಡ್ಲಿ, ಮಾತು ಇಲ್ಲ, ಕಥೆನೂ ಇಲ್ಲ. ಒಂದ್ ಕಡೆ ತೆಪ್ಪಗ್ ಬಿದ್ಕೊಳ್ಳೋ ಹಾಗಾಗಿದೆ. ಅದಕ್ಕೆ ಹೇಳೋದು, ದೊಡ್ಡವ್ರನ್ನ ಎದುರು ಹಾಕೋಬಾರ್ದು ಅಂತ. ನೆಟ್ಟಿಗೆ ಇದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಿತ್ತ ಪಿಳ್ಳೆಗೆ? ಇವಾಗೇನೋ ಒಂದು ವಿಕೆಟ್ ರೈತ ಹೇಳ್ತಾ ಇದೆ, ಇನ್ನೊಂದು ವಿಕೆಟ್ ಇದೆಯಲ್ಲ ದೊಡ್ಡ ರಾಕ್ಷಸಿ ದುರ್ಗಾ. ಹುಡುಗು ಏನಾದ್ರೂ ಆಗಿ ಇಲ್ಲಿಂದ ತೊಲಗು ಹೋಗ್ಬಿಟ್ರೆ ನನಗೆ ಇನ್ನೂ ನೆಮ್ಮದಿ ಸಿಗತ್ತೆ. ಅವಳು ಒಬ್ಳು ಇಲ್ಲಿಂದ ಟಿಕೆಟ್ ತಗೊಂಡು ಶಿವನ್ ಪಾದ ಸೇರ್ಬಿಟ್ರೆ ಈ ದಮ್ಮುಗೆ ಅವಾಗ ಸ್ವರ್ಗ ಸಿಕ್ಕಾಗ ಆಗ್ಬಿಡುತ್ತೆ. ಅವ್ವಾ, ಅಯ್ಯೋ ದಮ್ಮು, ಖುಷಿಲ್ ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ನೀರು. ನಾನಲ್ಲಿ ಬೆಡ್ ಮೇಲೆ ಮಲಗಿದ್ದೀನಿ, ನೀವೇ ಖುಷಿ ಪಡ್ತಾ ಇದ್ದೀರಾ? ಇರಿ, ನಿಮಗೆ ಮಾಡ್ತೀನಿ. ಅಪ್ಪ ಭಗವಂತ,
ಆದಷ್ಟು ಬೇಗ ಈ ನೀರು ಕುಡಿಯೋ ಜಾಗದಲ್ಲಿ ಹಾಲು ಕುಡಿಯೋ ಹಾಗೆ ಮಾಡಪ್ಪ. ಅಯ್ಯೋ ದಮ್ಮು, ತುಂಬಾ ಯೋಚನೆ ಮಾಡ್ತಿದ್ದೀನಿ, ನೀರು ಕುಡಿಯೋದನ್ನೇ ಮರೆತುಬಿಟ್ಟೆ. ಇದೇನಿದು, ನೀರು ಕುಡಿಯೋಕೆ ಹೋದ್ರೆ ಮೈ ಮೇಲೆಲ್ಲ ಚೆಲ್ಬಿಡ್ತಲ್ಲ. ವಾ, ಖುಷಿ ಜಾಸ್ತಿ ಆಗಿ ನಾನೇ ಕುಡಿಯೋದನ್ನ ಬಿಟ್ಟು ಮೈ ಮೇಲೆ ಹಾಕೊಂಡೆ ಅನ್ಸುತ್ತೆ. ಪರವಾಗಿಲ್ಲ ದಮ್ಮು, ಖುಷಿ ಜಾಸ್ತಿ ಆದಾಗ ಇದೆಲ್ಲ ಆಗ್ತಾ ಇರತ್ತೆ. ಡೋಂಟ್ ವರಿ, ಡ್ರಿಂಕ್ ಡ್ರಿಂಕ್. ಡಾಕ್ಟರ್, ಹಿತ ಹೆಲ್ತ್ ಕಂಡೀಷನ್ ಬಗ್ಗೆ ಏನಾದರೂ ಅಪ್ಡೇಟ್ ಇದೆಯಾ? ಶರತ್ ಪ್ಲೀಸ್, ನಾವು ಆಲ್ರೆಡಿ ಎಲ್ಲ ಥರದ ಮೆಡಿಕಲ್ ಟೆಸ್ಟ್ನ ಮತ್ತೆ ಎಲ್ಲ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಿದ್ದೀವಿ. ಬಟ್ ಹಿತ ಯಾಕೆ ಕೋಮಾಗಿ ಜಾರ್ತಾ ಇದ್ದಾಳೆ, ಅವಳು ಯಾಕೆ ಯಾವುದೇ ಟೆಸ್ಟ್ಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಶರತ್. ಆಲ್ರೆಡಿ ಎಲ್ಲ ರಿಪೋರ್ಟ್ಸ್ನು ನಾನು ಹೈಯರ್ ಸ್ಪೆಷಲಿಸ್ಟ್ಗೆ ಕಳಿಸಿದ್ದೀನಿ. ನಾವೆಲ್ಲರನ್ನೂ ಕ್ಲಾರಿಫಿಕೇಶನ್ ತಗೊಳ್ಳೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ನಮಗೆ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ಶರತ್, ಸ್ವಲ್ಪ ವೆಯ್ಟ್ ಮಾಡಿ. ಆನ್ಸರ್ ಸಿಗ್ತಿಲ್ಲ ಅಂದ್ರೆ ಏನ್ ಡಾಕ್ಟರ್? ನನ್ನ ಮಗಳು ಜೀವಂತವಾಗಿದ್ರು ಇಲ್ದೇ ಇರೋ ತರ ಇದ್ದಾಳೆ. ಒಬ್ಬ ತಂದೆಯಾಗಿ ನನ್ನ ಮಗಳನ್ನ ಕಾಪಾಡ್ಕೊಳಕ್ಕಾಗದೆ ಪ್ರತಿ ಕ್ಷಣ ಸಾಯ್ತಾ ಇದ್ದೀನಿ. ನೀವು ಸಾರಿ ಅಂತ ಹೇಳ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನೀವು ಹೇಳ್ತಾ ಇರೋದು ನೋಡ್ತಾ ಇದ್ರೆ ನನ್ನ ಮಗಳು ಮತ್ತೆ ಮೊದಲಿನ ತರ ಆಗ್ತಾಳೋ ಇಲ್ವೋ ಅಂತ ನನಗೆ ಭಯ ಆಗ್ತಾ ಇದೆ. ಹೋಗ್ ಕಳ್ಕೊಬೇಡಿ ಶರತ್. ಹಿತ ಯಾಕೆ ಕೋಮಾಗಿ ಹೋಗಿದ್ದಾಳೆ ಅಂತ ರೀಸನ್ ಗೊತ್ತಾಗ್ತಾ ಇಲ್ಲ. ಆ ರೀಸನ್ ಏನಾದ್ರೂ ಗೊತ್ತಾದ್ರೆ ವಿ ಕ್ಯಾನ್ ಟ್ರೈ ಟು ಡೂ ಸಮಥಿಂಗ್. ಸಿ ಶರತ್, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ, ಎಲ್ಲ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡಿ. ನಿಮ್ಮನ್ನೇ ನಂಬಿದ್ದೀನಿ ಡಾಕ್ಟರ್, ಪ್ಲೀಸ್ ಅವಳನ್ನ ಉಳಿಸ್ಕೊಡಿ. ಡೋಂಟ್ ವರಿ ಶರತ್, ಬಿ ಸ್ಟ್ರಾಂಗ್. ಏನಾದರೂ ಅಪ್ಡೇಟ್ಸ್ ಇದ್ರೆ ನಾನೇ ಕಾಲ್ ಬ್ಯಾಕ್ ಮಾಡ್ತೀನಿ.